ಈ ಹುಲ್ಲಿನ ಗಿಡವನ್ನ ನಾವು ತುಂಬಾ ನೋಡ್ತಿರ್ತೀವಿ ನಮ್ಮ ಗಾರ್ಡನಿನಲ್ಲಿ, ತೋಟದಲ್ಲಿ ಅಥವಾ ಪಾಟ್ ಅಲ್ಲಿ ಎಲ್ಲಾ ಕಡೆ ಕಾಣ್ತಿರ್ತೀವಿ. ಕಂಡ ತಕ್ಷಣ ಏನ್ ಮಾಡ್ತೀವಿ, ಕಳೆ ಗಿಡ ಇದು ಅಂತ ಕಿತ್ತೆಸೆದು ಬಿಡ್ತೀವಿ. ಬಟ್ ಇದು ಕಳೆ ಗಿಡ ಅಲ್ಲ, ಇದು ಒಂದು ಔಷಧೀಯ ಗುಣವುಳ್ಳ ಒಂದು ಉತ್ತಮ ಸಸ್ಯ. ಇದನ್ನ ನಾವು ಯೂಸ್ ಮಾಡೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ. ಸೊ ನೆಕ್ಸ್ಟ್ ಟೈಮ್ ನೀವು ಇದನ್ನ ಕಂಡಾಗ ಕಿತ್ತು ಎಸೆಯೋದ್ರ ಬದಲು ಕಿತ್ತುವುದನ್ನ ನಾವು ಯೂಸ್ ಮಾಡಬಹುದು. ಈ ತರ ಇರತ್ತೆ ನೋಡಿ, ಇದು ಹಾರ್ಟ್ ಶೇಪ್ ಅಲ್ಲಿ. ಇದನ್ನ ನೀವು ಒಂದ್ ಎಲೆನ ಬಾಯಿಗೆ ಇಟ್ಕೊಂಡು ನೋಡಿದ್ರೆ ಗೊತ್ತಾಗತ್ತೆ, ಹುಳಿ ಹುಳಿ ಟೇಸ್ಟ್ ಬರುತ್ತೆ. ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆ, ತುಂಬಾ ಗ್ಯಾಸ್ಟ್ರಿಕ್ ಆಗತ್ತೆ, ಅಸಿಡಿಟಿ ಆಗತ್ತೆ, ಇಂಡೈಜೆಷನ್ ಆಗತ್ತೆ, ಕಾನ್ಸ್ಟಿಪೇಷನ್ ಆಗತ್ತೆ, ಅಥವಾ ತುಂಬಾ ಮೌತ್ ಅಲ್ಸರ್ ಆಗತ್ತೆ, ಯಾವುದೇ ಹೊಟ್ಟೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇರಲಿ, ಅಥವಾ ಕೆಲವೊಬ್ಬರಿಗೆ IBS ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ತುಂಬಾ ಜಂತುಹುಳುಗಳು ಆಗ್ತಾನೆ ಇರುತ್ತೆ, ಇದು ಡಿವರ್ಮಿಂಗ್ ಆಗು ನಮಗೆ ಕೆಲಸ ಮಾಡುತ್ತೆ. ಸೊ ಇದನ್ನ ನಾವು ಬಳಸೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ತುಂಬಾ ರಿಚ್ ಆಗಿದೆ. ಸೊ ಇದು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ತೊಂದರೆ ಇದ್ರೂ ಇದನ್ನ ನಾವು ತಿನ್ನೋದ್ರಿಂದ ಅಥವಾ ಅಡಿಗೆಯಲ್ಲಿ ಬಳಸೋದ್ರಿಂದ ನಾವು ಅದನ್ನ ಕಡಿಮೆ ಮಾಡ್ಕೊಬಹುದು. ಯಾರಿಗೆ ಫ್ಯಾಟಿ ಲಿವರ್ ಇದೆ ಅವರಂತೂ ಇದನ್ನ ಬಳಸಿದ್ರೆ ತುಂಬಾ ಒಳ್ಳೆಯದು. ಮತ್ತೆ ಯಾರಿಗೆ ಪದೇ ಪದೇ ಮೌತ್ ಅಲ್ಸರ್ ಆಗ್ತಿರುತ್ತೋ ಅವರು ಇದನ್ನ ಎವ್ರಿ ಡೇ ಒಂದು 8ರಿಂದ 10 ಎಲೆಗಳನ್ನ ಅಗೆದು ತಿನ್ನೋದ್ರಿಂದ ಮೌತ್ ಅಲ್ಸರು ಬೇಗ ವಾಸಿಯಾಗತ್ತೆ, ಅಥವಾ ಪದೇ ಪದೇ ಮೌತ್ ಅಲ್ಸರ್ ಆಗ್ತಾ ಇದ್ರೆ ಅದು ಸರಿ ಹೋಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾವು ನಮ್ಮ ತೋಟದಲ್ಲಿ ಅಥವಾ ಗಾರ್ಡನ್ ನಲ್ಲಿ ಅಥವಾ ಪಾಟ್ ಅಲ್ಲಿ ಎಲ್ಲೇ ನಾವು ಈ ತರ ಕಂಡ್ರೆ ಅದನ್ನ ಕಿತ್ತು ಎಸೆಯೋ ಬದಲು ಅದನ್ನ ನಾವು ಊಟದಲ್ಲಿ ಅಥವಾ ಹಾಗೇನೆ ಯೂಸ್ ಮಾಡಬಹುದು. ಇದನ್ನ ಹೇಗೂ ನೀವು ಯೂಸ್ ಮಾಡಬಹುದು, ಜ್ಯೂಸ್ ಮಾಡಿ ಕುಡಿಬಹುದು, ಅಥವಾ ಕೊತ್ತಂಬರಿ ಸೊಪ್ಪು ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಗಾರ್ನಿಶಿಂಗಿಗೆ ಯೂಸ್ ಮಾಡಬಹುದು, ಅಥವಾ ಪಾಲಕ್ ಸೊಪ್ಪನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವೋ ಅದರ ಜೊತೆ ಇದನ್ನ ನಾವು ಮಿಕ್ಸ್ ಮಾಡಿ ಯೂಸ್ ಮಾಡಬಹುದು. ಇಲ್ಲ ಚಟ್ನಿ ಮಾಡ್ಕೊಬಹುದು, ಹಿಂಗೆ ಬೇಕಿದ್ರು ಯೂಸ್ ಮಾಡಬಹುದು. ಬಟ್ ಇದು ತುಂಬಾ ಒಳ್ಳೆ ಒಂದು ಸಸ್ಯ. ಇದನ್ನ ನಾವು ಕಂಡ ತಕ್ಷಣ ಕಿತ್ತು ಎಸೆಯೋ ಬದಲು ನಾವು ಅದನ್ನ ಬಳಸಿಕೊಂಡು ಉತ್ತಮ ಆರೋಗ್ಯವನ್ನ ಪಡಿಬಹುದು. ಸೊ ನೆಕ್ಸ್ಟ್ ಟೈಮ್ ಈ ತರ ಕಂಡಾಗ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.